ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ನೀವು ಗೆಜ್ಜೆ ವಸ್ತ್ರ, ದೇವ್ರ ಸಾಮಾನೆಲ್ಲ ತೊಳೆದಿರೋದು ನೋಡ್ತಾ ಇದ್ದೀರಾ. ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ನಾವು ದೇವ್ರ ಮನೆನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಗೆಜ್ಜೆ ವಸ್ತ್ರ, ಹೂವು, ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ನಾವು ಹಿಂದೂ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ನಾವು ಬೇಗ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮನೇಲಿ ಯಾವುದೇ ಥರ ಗಲಿಬಿಲಿ ಇಲ್ಲದೆ ಅಚ್ಚುಕಟ್ಟಾಗಿ ನಾವು ಪೂಜೆ ಮಾಡಿಕೊಂಡು ಹಬ್ಬ ಹರಿದಿನ ಸಂತೋಷವಾಗಿ ಆಚರಿಸ್ಬೋದು. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೋತೀವಿ ಅಂತ ಹಾಕಿದ್ದೀನಿ. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ ಗೆಜ್ಜೆ ವಸ್ತ್ರದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಈ ಗೆಜ್ಜೆ ವಸ್ತ್ರ 2-3 ಥರ ನಾವು ಮಾಡ್ಕೋಬೋದು. ಒಂದು ಚಂದ್ರ ಹಾಕಿರೋಂಥ ಗೆಜ್ಜೆ ವಸ್ತ್ರ, ಮತ್ತೊಂದು ಅರಿಶಿನ ಕುಂಕುಮ ಶ್ರೀಗಂಧ ಹಾಕಿರೋಂಥ ಗೆಜ್ಜೆ ವಸ್ತ್ರ, ಇನ್ನೊಂದು ಹಳದಿ ಗೆಜ್ಜೆ ವಸ್ತ್ರ. ಯಾಕೆ ಗೆಜ್ಜೆ ವಸ್ತ್ರ ನಾವು ಕೈಯಲ್ಲೇ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂದರೆ, ಹೆಣ್ಮಕ್ಳಿಗೆ ಬಹಳ ಆಸೆ ಒಡವೆಗಳು ಅಂದರೆ. ಆ ಒಡವೆಗಳು ಹೊಲಿಸ್ಕೋಬೇಕು ಅಂತಂದರೆ ನಾವು ದೇವ್ರ ಮನೇಲಿ ನಾವು ಮಾಡಿರೋಂಥ ಗೆಜ್ಜೆ ವಸ್ತ್ರ ಬಹಳ ಮುಖ್ಯ ಆಗಿರ್ತದೆ. ನಾವು ಅಂಗಡಿಯಿಂದ ತಂದು ಗೆಜ್ಜೆ ವಸ್ತ್ರ ಹಾಕೋದ್ರಿಂದ ಅಂಥ ಲಾಭ ಏನೂ ನಮಗೆ ಇದಾಗಲ್ಲ. ನಾವು ನಮ್ಮ ಕೈಯಾರೆ ಮಾಡಿರೋಂಥದ್ದು, ನಾವು ಮನಸ್ಫೂರ್ತಿಯಾಗಿ ಗೆಜ್ಜೆ ವಸ್ತ್ರ ಮಾಡ್ತಾ ಕನಕಾಧರ ಸ್ತೋತ್ರ ಹೇಳ್ತಾ ನಾವು ಗೆಜ್ಜೆ ವಸ್ತ್ರನ ಕೈಯಾರೆ ಮಾಡೋದ್ರಿಂದ ಆ ದೇವರ ಅನುಗ್ರಹ ಆಗುತ್ತೆ. ನಮ್ಮ ಆಸೆಗಳೆಲ್ಲ ದೇವರಿಗೆ ತಲುಪುತ್ತೆ. ನಮ್ಮ ಆಸೆಗಳು ಬೇಗ ಈಡೇರ್ತಾ ಹೋಗುತ್ತೆ. ಮಹಾಲಕ್ಷ್ಮೀ ನಾರಾಯಣನಿಗಂತೂ ಚಂದ್ರ ಹಾಕಿರೋಂಥ ಗೆಜ್ಜೆ ವಸ್ತ್ರ ಬಹಳ ಇಷ್ಟ. ಅದನ್ನು ನಾವು ಹಾಕೋದ್ರಿಂದ ಬೇಗ ದೇವರು ನಮಗೆ ಹೊಲಿತಾರೆ. ಮಹಾಲಕ್ಷ್ಮಿ ಹೊಲಿಬೇಕು ಅಂದರೆ ನಾರಾಯಣನ ಸಮೇತ ನಾವು ಕರಿತಾ ನಮ್ಮ ಒಡವೆಗಳನ್ನು ಯಾವ ರೀತಿ ಲಭ್ಯ ಮಾಡ್ಕೋಬೇಕು ಅಂದರೆ ಇಲ್ಲಿಂದನೂ ಬಂದಿದೆ. ಇದು ನಾವು ಅಂಗಡಿಯಿಂದ ತರೋಂಥದ್ದು ಅಂತಂದರೆ ಈ ಕೆಲಸಕ್ಕೆ ಹೋಗೋರಿಗೆಲ್ಲ ಆಗಲ್ಲ ಪಾಪ ಅವರಿಗೆ. ಆದ್ದರಿಂದ ಅವರು ಅಂಗಡಿಯಿಂದ ತಂದು ಹಾಕ್ಕೊಳ್ಳಿ. ಅದರಲ್ಲೇ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಿರ್ತದೆ. ಆದರೆ ಮನೇಲಿರೋರಂತೂ ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ಗೆಜ್ಜೆ ವಸ್ತ್ರ ತರಬೇಡಿ. ಅವರು ಗೆಜ್ಜೆ ವಸ್ತ್ರ ಮಾಡುವಾಗ ಯಾವುದ್ಯಾವುದೋ ಮನಸ್ಥಿತಿಲಿ ಅವರು ಗೆಜ್ಜೆ ವಸ್ತ್ರ ಮಾಡ್ತಿದ್ರೆ ಅಂಥ ದೋಷಗಳೆಲ್ಲ ನಮಗೆ ನಮ್ಮ ಮನೆಗೆ ತಂದು ನಮ್ಮನೆ ದೇವ್ರಿಗೆ ಹಾಕ್ತೀವಿ. ಯಾವ್ಯಾವ ಕೈಲೆಲ್ಲೋ ಮಾಡಿರ್ತಾರೆ, ಅದು ಯಾವ್ಯಾವ ಕೈಲೋ ಮುಟ್ಟಿರ್ತಾರೆ, ಅವೆಲ್ಲ ಬೇಡ. ಮಡಿಯಿಂದ ನಾವು ಗೆಜ್ಜೆ ವಸ್ತ್ರನ ಅರ್ಧ ಗಂಟೆಗೆ ಎಷ್ಟು ಗೆಜ್ಜೆ ವಸ್ತ್ರ ಮಾಡಿ ರೆಡಿ ಮಾಡಿ ಇಟ್ಕೋಬೋದು ಗೊತ್ತಾ. ಮನೇಲಿ ನಾವು ಅಟ್ಲೀಸ್ಟ್ ವಾರದಲ್ಲಿ 3-2 ಮಾಡಿ ಇಟ್ಕೊಳಕ್ಕಾಗಲ್ವಾ? 10 ನಿಮಿಷಕ್ಕಾಗುತ್ತೆ. 10 ನಿಮಿಷದಲ್ಲಿ ಆಗೋಂಥದ್ದನ್ನ ನಾವು ಯಾಕೆ ಅಂಗಡಿಯಿಂದ ತರಬೇಕು ಅಲ್ವಾ? ಈ ಗೆಜ್ಜೆ ವಸ್ತ್ರನ ನಾವು ಕೈಯಾರೆ ಮಾಡ್ಕೊಳ್ಳೋಣ. ನಮ್ಮನೆ ಅಭಿವೃದ್ಧಿಗೆ ಮೊದಲ ಹೆಜ್ಜೆ ಇದು. ಯಾವುದೇ ಕಾರಣಕ್ಕೂ ನಾವು ಹಿಂದಿನ ಸಂಪ್ರದಾಯಗಳನ್ನ ದೊಡ್ಡದು ಮಾಡೋಕ್ಕಾಗಲಿಲ್ಲ ಅಂದರೂ ಸಣ್ಣ ಪುಟ್ಟದಾದರೂ ಮಾಡ್ಕೊಂಡು ಹೋಗೋಣ. ಗೆಜ್ಜೆ ವಸ್ತ್ರ ಮಾಡೋದ್ರಿಂದ ಎಷ್ಟು ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಗೊತ್ತಾ. ಯಾವುದೇ ಸಾಲ ಆಗಲ್ಲ, ಯಾವುದೇ ಥರ ಕಷ್ಟಗಳು ಬರಲ್ಲ. ಯಾಕೆ ಅಂತಂದರೆ ನಿಮಗೆ ಒಡವೆ ಬರಬೇಕು ಅಂದರೆ ದೇವರ ಅನುಗ್ರಹ ಆಗೇ ಆಗುತ್ತೆ. ನೀವು ಮಾಡ್ತಾ ನಿಮಗೆ ಒಡವೆ ಬರಬೇಕು ಅಂದರೆ ನಿಮ್ಮ ಯಜಮಾನ್ರಿಗೆ ಸಂಪಾದನೆ ಹೆಚ್ಚಾಗುತ್ತೆ. ಸಂಪಾದನೆ ಹೆಚ್ಚಾಗೋದ್ರಿಂದ ಸಾಲಗಳಾಗಲ್ಲ. ಸಾಲಗಳಾಗ್ದೇ ನಿಮಗೆ ಒಡವೆ ರೂಪದಲ್ಲಿ ಮತ್ತೊಂದು ಧನದ ರೂಪ, ಅವರು ಸಂಪಾದನೆ ಮಾಡಿರೋ ಹಣ ನಿಮಗೆ ಮತ್ತೊಂದು ರೂಪದಲ್ಲಿ ನಿಮ್ಮ ಕೈಗೆ ಸೇರ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ದೇ ಪ್ರತಿ ವಾರ ನಿಮ್ಮ ಮನೆ ವಾರ ಯಾವತ್ತಿರುತ್ತೆ ಅವತ್ತೇ ಗೆಜ್ಜೆ ವಸ್ತ್ರ ಮಾಡಿ ನಿಮ್ಮ ಮನೆ ಕುಲದೇವರಿಗೆ, ನಿಮ್ಮ ಇಷ್ಟವಾದ ದೇವರಿಗೆ ಸಮರ್ಪಣೆ ಮಾಡ್ತಾ ಹೋಗಿ. ಇದರಿಂದ ನಿಮಗೆ ಐಶ್ವರ್ಯ ಅಂತೂ ಖಂಡಿತ ಬಂದೇ ಬರುತ್ತೆ. ಸಂಪತ್ತು ಹೆಚ್ಚಾಗೇ ಆಗುತ್ತೆ. ಇದು ಕಟು ಸತ್ಯ. ಇದನ್ನು ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವ್ರ ಕೆಲಸಗಳನ್ನ ಮರಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಗೆಜ್ಜೆ ವಸ್ತ್ರನ ನಿಮ್ಮ ಕೈಯಾರೆ ಹಾಕೋದನ್ನ ಮರಿಬೇಡಿ. ಹೊಸ್ಲಿಗೊಂದು, ಹೆಬ್ಬಗಲಿಗೊಂದು, ತುಳಸಿ ಗಿಡಕ್ಕೊಂದು, ಮನೆ ದೇವರಿಗೊಂದು, ಪ್ರತಿ ವಾರ 3 ಗೆಜ್ಜೆ ವಸ್ತ್ರ ಮಾಡಿದ್ರೆ ಸಾಕು. ಎಲ್ಲ ದೇವರ ಸಾಮಾನುಗಳನ್ನು ಹುಣಸೆಹಣ್ಣು ಹಾಕಿ ಕ್ಲೀನಾಗಿ ನೀಟಾಗಿ ತೊಳೆದು ತಿಕ್ಕಿ ನೀಟಾಗಿ ಇಟ್ಕೊಳ್ಳಿ. ಯಾವುದೇ ಕಪ್ಪಿರಬಾರ್ದು ಅದರಲ್ಲಿ. ದೇವರಿಗೆ ಕಪ್ಪಿದ್ದಷ್ಟು ಸರಿ ಬರಲ್ಲ. ಅದು ಅಷ್ಟು ನೀಟಾಗಿ ಹುಣಸೆಹಣ್ಣು ಸ್ವಲ್ಪ ಸಬೀನ ಹಾಕಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನೀವು ಗೆಜ್ಜೆ ವಸ್ತ್ರ ಅಂತೂ ಕೈಲಿ ಮಾಡೋದನ್ನ ಮರಿಬೇಡಿ. ಇದರಿಂದ ಅನೇಕ ಲಾಭಗಳು ನಿಮ್ಮ ಪಾಲಿಗೆ ದೊರಕ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಅಂಗಡಿಯಿಂದ ತಂದು ಹಾಕೋದಕ್ಕಿಂತ ಇದು ಬಹಳ ಶ್ರೇಷ್ಠ ಅಂತ ಹೇಳ್ತೀನಿ. ಬಹಳ ಮನೆಗೆ ಅಭಿವೃದ್ಧಿ ಅಂತ ಹೇಳ್ತೀನಿ. ಇದೆಲ್ಲ ನಮ್ಮ ಅನುಭವಕ್ಕೆ ಬಂದಿರೋಂಥದ್ದು. ನಮಗೆ ಎಷ್ಟು ಅನುಕೂಲ ಆಗಿದೆ ಅಂತಂದರೆ, ಆಮೇಲೆ ನಾವು ಕೈಯಾರೆ ಮಾಡಿದ ತೃಪ್ತಿ ಇರುತ್ತಲ್ಲ, ಅದನ್ನು ಎಷ್ಟು ಸ್ವಲ್ಪ ಆಯಾಸ ಆದ್ರೂ ನಮಗೆಲ್ಲ ಕೆಲಸ ಮಾಡಿ ಇದನ್ನು ಮಾಡಿ ಆಯಾಸ ಆಗುತ್ತೆ ಅಂತ ಅನ್ಕೋತೀವಿ. ಅದಾದಮೇಲೆ ಸಿಗುತ್ತೆ ನೋಡಿ ತೃಪ್ತಿ. ಕಣ್ಣಾರೆ ನೋಡ್ತೀವಲ್ಲ ದೇವ್ರ ಮನೇಲಿ ನಾವು ಕೈಯಾರೆ ಮಾಡಿದಂಥ ಗೆಜ್ಜೆ ವಸ್ತ್ರ ನಮ್ಮ ಮನೆ ದೇವರಿಗೆ ನಾವು ಹಾಕಿದಾಗ ಅದಕ್ಕಿಂತ ಎಷ್ಟು ತೃಪ್ತಿ ಆಗುತ್ತೆ ಅಂದರೆ ಮನಸ್ಸಿಗೆ. ಅದೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದು ಶ್ರಮದಿಂದನೇ ಪಡೆಯುವಂಥದ್ದು.
ನೆಮ್ಮದಿನಾಗಲಿ ಸುಖ ಆಗಲಿ ಮನೆಗೆ ಒಳ್ಳೆತನಕ್ಕೆ ನಾವು ದುಡಿಯೋದಾಗಲಿ ಇದೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಬರೋಕ್ಕಾಗುತ್ತಾ? ಅದು ಹೆಣ್ಣುಮಕ್ಳು ಪಡೋಂಥ ಶ್ರಮದಲ್ಲೇ ಇರೋದು. ನೋಡಿ ಈ ಸೀರೆಗಳೆಲ್ಲ ನನಗೆ ಈ ವರ್ಷ ಬಂದಿರೋಂಥದ್ದು. ನನಗೆ ಗೊತ್ತಿಲ್ಲದಂಗೆ 8-10 ಸೀರೆ ನಾನು ತೊಗೊಂಡು ಬಂದಿದ್ದೀನಿ. ನಾವು ಯಾವುದೇ ಪ್ಲ್ಯಾನ್ ಇರಲ್ಲ, ದೇವರು ಈ ಥರ ಅನುಗ್ರಹ ಮಾಡಿಕೊಡ್ತಾರೆ. ಒಂದು ಸೀರೆ ತರೋಕ್ಕೆ ಅಂತ ಹೋಗ್ತೀವಿ, 7-8 ಸೀರೆ ತೊಗೊಂಬಂದಿರ್ತೀವಿ. ಈಗ ಸಾಲು ಸಾಲು ಹಬ್ಬಗಳಿರೋದ್ರಿಂದ ನಾನು ಪ್ರತಿ ಸತಿ ಅಂಗಡಿಗೆ ಹೋಗೋಕ್ಕಾಗಲ್ಲ ಅಂತ ಅಂಗಡಿಗೆ ಹೋದ್ಮೇಲೆ ಡಿಸೈಡ್ ಮಾಡಿದೆ. ಹೋದ್ಮೇಲೆ ಹೆಂಗೋ ದುಡ್ಡು ಅಡ್ಜಸ್ಟ್ ಆಗುತ್ತೆ. ಬಂದಮೇಲೆ ಆ ಸಾಲ ಅಂತೂ ನಮಗೆ ಉಳ್ಕೊಳ್ಳೋದೇ ಇಲ್ಲ, ಯಾಕೆಂದರೆ ದೇವರ ಅನುಗ್ರಹ ಅದಲ್ವಾ ಅದು. ಆದ್ದರಿಂದ ನಮಗೆ ಈ ಥರ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ. ಒಡವೆಗಳು ಬರುತ್ತೆ, ಸೀರೆಗಳು ಬರುತ್ತೆ, ರೇಷ್ಮೆ ಸೀರೆ ಆಗಲಿ ನಿಮ್ಗೆ ಯಾವುದು ಅಂದ್ಕೊಂಡಿರುತ್ತೆ ಅದು ಕೈಗೂಡುತ್ತೆ. ಯಾವುದೇ ಕಾರಣಕ್ಕೂ ಗೆಜ್ಜೆ ವಸ್ತ್ರನ ನೀವು ನಿಮ್ಮ ಕೈಯಾರೆ ಮಾಡಿ ದೇವ್ರಿಗೆ ಹಾಕೋದನ್ನ ಮರಿಬೇಡಿ. ಅಂಗಡಿಯಿಂದ ತಂದು ಹಾಕಿ ಏನು 10 ರೂಪಾಯಿ ತಾನೇ ಅನ್ನೋ ಹತ್ರ ಲೆಕ್ಕಾಚಾರ ಮಾಡ್ಕೊಬೇಡಿ, 10 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಅಂತ. ಅದರಲ್ಲಿರೋ ಭಾವನೆಗಳೇ ಮುಖ್ಯ. ಆ ಗೆಜ್ಜೆ ವಸ್ತ್ರ ಮಾಡುವಾಗ ನಾವು ಯಾವ ಭಾವನೆಯಿಂದ ನಾವು ಗೆಜ್ಜೆ ವಸ್ತ್ರ ಮಾಡ್ತೀವೋ ಅದೇ ಭಾವನೆಯಲ್ಲಿ ನಮಗೆ ದೇವರ ಅನುಗ್ರಹ ಆಗ್ತಾ ಹೋಗುತ್ತೆ. ದಯವಿಟ್ಟು ಆದಷ್ಟು ಮನೇಲಿರೋರು ಗೆಜ್ಜೆ ವಸ್ತ್ರನ ಕೈಲೇ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ. ಅದರಿಂದ ನಿಮ್ಮ ಮನೆ ಕುಲಕ್ಕೆ ತುಂಬ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ನಿಮ್ಮ ಮಕ್ಕಳು ನೋಡ್ತಾ ಸೊಸೆದಿರು ಅದೇ ಕಲಿತಾರೆ. ಯಾಕೆ ಅಂತಂದರೆ ಮನೆ ಅಭಿವೃದ್ಧಿಗೆ ನಾವು ದೊಡ್ಡೋರು ಏನು ಮಾಡ್ತೀವೋ ಮಕ್ಕಳು ಅದನ್ನೇ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ತೋರಿಸ್ಕೊಡ್ಬೇಕು ನಾವೆಲ್ಲನೂ. ನಮಗೆ ಏನು ಬರಲ್ಲ ಅಂತಿದ್ರೆ ಅವ್ರಿಗೂ ಏನು ಬರಲ್ಲ. ದಯವಿಟ್ಟು ನೀವು ನಿಮ್ಮ ಕೈಯಾರೆ ಮಾಡಿದಂಥ ಗೆಜ್ಜೆ ವಸ್ತ್ರನ ನಿಮ್ಮನೆ ದೇವರಿಗೆ ಸಮರ್ಪಣೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಜನಗಳಿಗೂ ಈ ವಿಡಿಯೋ ತಲುಪಲಿ. ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ.